MK ನ್ಯೂಸ್ 9 ಇನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಮಹಾಸಭಾ ಘಟಕ ಬೆಳಗಾವಿ ಜಿಲ್ಲೆಯಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದರೆ 2010-11ರಲ್ಲಿ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ನಮ್ಮ ತಳವಾರ ಸಮಾಜವನ್ನು ಎಸ್ಟಿಗೆ ಸೇರ್ಪಡಲು ಅಧಿಸೂಚನೆ ಹೊರಡಿಸಲಾಯಿತು. ಆ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ಗೆಜೆಟ್ ಆಗಿ ಲೋಕಸಭೆ ರಾಜ್ಯಸಭೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅನುಮೋದನೆ ಸಿಕ್ಕು ರಾಷ್ಟ್ರಪತಿ ಅಂಕಿತವಾಗಿ 2020ರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿ 2022ರಲ್ಲಿ ನಮಗೆ ಸರ್ಟಿಫಿಕೇಟ್ ದೊರಕಿದೆ. ಸರ್ಟಿಫಿಕೇಟ್ ಕೊಟ್ಟ ನಂತರ ಇಲ್ಲಿವರೆಗೆ ನಮ್ಮ ಸಮಾಜ ತುಳಿತಕ್ಕೆ ಒಳಗಾಗ್ತಾನೆ ಬಂದಿದೆ. ಆದ ಕಾರಣ 2022 ಕೊಟ್ಟಂಥ ಸರ್ಟಿಫಿಕೇಟ್ ತಡೆ ಹಿಡಲಿಕ್ಕೆ ಹುನ್ನಾರ ನಡೀತಾ ಇದೆ. ಸಂವಿಧಾನ ಕೊಗ್ಗಲೆ ನಡೀತಾ ಇದೆ. ಆ ಕೊಗ್ಗಲೆಗೆ ತಾವು ಕಿವಿಗೊಡದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡದಂತೆ ಈ ಸಮಾಜ ಎಸ್ ಟಿ ಸರ್ಟಿಫಿಕೇಟ್ ಎತ್ತಿಡುವ ಕೆಲಸ ಆಗಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೀವಿ. ಡಿ ಸಿ ಅವರು 2022 ಮನವಿ ಕೊಟ್ಟಿದೆ, ಅದನ್ನು ತಡೆ ಹಿಡಿದ್ರು ಅಂತಾರೆ. ಯಾರು ತಡೆ ಹಿಡಿದ್ರು? ತಡೆ ಅಧಿಕಾರಿಗಳು ಕೆಲವು ರಾಜಕೀಯ ಹಿತಾಸಕ್ತಿ ಕಾಯ್ಕೊಂಡು ತಮ್ಮ ಹಿತಾಸಕ್ತಿಗಾಗಿ ನಮ್ಮ ಸಮಾಜವನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಆದ ಕಾರಣ ಯಾವ ರಾಜಕೀಯ ಒತ್ತಡ ಮನೆಯದೆ ಸಂವಿಧಾನಬದ್ಧವಾಗಿ ಸಿಕ್ಕಂಥ ನಮ್ಮ ಸರ್ಟಿಫಿಕೇಟನ್ನು ಯಾವ ಕಾರಣಕ್ಕೂ ತಡೆ ಹಿಡಬಾರದಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಿದೆ. ಡಿ ಸಿ ಅವ್ರ ಮುಖಾಂತರ ರಾಜ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಪ್ರಕಾಶ್ ಕೋಳಿ, ತಳವಾರ ಮಹಾಸಭಾ ಜಿಲ್ಲಾ ಘಟಕ, ಬೆಳಗಾವಿ.